ಸರ್ ಹೇಳಿ, ಯಾರು ಹುಡುಗಿ, ಹೇಗೆ ಗೊತ್ತಾಯ್ತು ಇದೆಲ್ಲ ಅಂತ ಹೇಳಿ? ಮೇಡಮ್, ನಮ್ಮ ಮಹಿಳಾ ಸಂಘದ ಒಂದು ಹೆಣ್ಮಗಳು ನಮ್ಮ ಸಂಘಟನೆಯಲ್ಲಿದ್ದಾರೆ. ಅವರು ಯಾರ ಕಡೆಯಿಂದೋ ಆ ಹೆಣ್ಮಗಳು ಸುಮಾರು 4 ಬೆಡ್ ರಿಟರ್ನು. ಅದಕ್ಕಿಂತ ಮುಂಚೆ ಭಾಳ ಅದ್ಭುತವಾಗಿ ಒಳ್ಳೆ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಡಿಗ್ರಿ ಓದಿದಂಥ ಹುಡುಗಿ ಯಾವುದೋ ಒಂದು ಸಾಫ್ಟ್ವೇರ್ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿತ್ತು. ಬ್ಯಾಕ್ ಪೈನ್ ಆಫೀಸಲ್ಲಿ ಕೂತು ಬ್ಯಾಕ್ ಪೈನ್ ಸ್ಟಾರ್ಟ್ ಆಗಿದೆ ಹುಡುಗಿ, ಅಷ್ಟೇ, ಜಸ್ಟ್ ಬ್ಯಾಕ್ ಪೈನು. ಅದು ಬ್ಯಾಕ್ ಪೇನ್ಗೆ ತಗೊಂಡೋಗಿ ಒಳ್ಳೆ ಬೋನ್ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ ಮಾಡಿಸ್ದೆ. ಯಾವನೋ ಮುಸ್ಲಿಮ್ ಅನ್ನತ್ತೆ, ಅವನೇನೋ ಡೋಂಗಿ ಬಾಬಾ, ಆ ಡೋಂಗಿ ಬಾಬನ್ನ ಕರ್ಕೊಂಡು ಬಂದುಬಿಟ್ಟು ನಾವು ಅದನ್ನು ವಾಸಿ ಮಾಡ್ತೀವಿ, ಹಿಂಗೆ ವಾಸಿ ಮಾಡ್ತೀವಿ ಅಂತೇಳಿ ಡಾಕ್ಟ್ರ್ ಹತ್ರನ ಕನ್ಸಲ್ಟ್ ಮಾಡೋಕ್ಕೆ ಬಿಡ್ದಂಗೆ ಅವ್ರ ತಮ್ಮ ಅವ್ರ ತಾಯಿ ಇಬ್ಬರು ಸೇರಿಕೊಂಡು ಅವನು ಏನೇನು ಕೊಟ್ಟ ಆಯಿಲು ಮಸಿ ಗಿಸಿ ಏನೇನು ಕೊಟ್ಟನೋ, ಅದು ಇಂಜಿನ್ ಆಯಿಲು, ಡೀಸೆಲ್ ಈ ಥರ ಇದೆ, ನೀವು ನೋಡ್ಬೋದು. ಆ ವಿಜುವಲ್ಸಲ್ಲಿ ನೋಡಿದ್ರೆ ನನಗೆ ಗೊತ್ತಿಲ್ಲ ಅನ್ಸುತ್ತೆ ನನಗೆ. ಅದನ್ನೆಲ್ಲ ಕೂಡಿಸ್ಕೊಂಡು ಕೊನೆಗೆ ಇವತ್ತು ಯಾವ ಸ್ಟೇಜ್ ಬಂದಿದ್ದಾಳೆ ನಮ್ಮದು ಹೆಣ್ಮಗಳು, 4ನೇ ಸ್ಟೇಜ್ ಕ್ಯಾನ್ಸರ್ ತಿರುಗಿಬಿಟ್ಟಿದೆ ಇವತ್ತು. ಅವನು ಕುಡಿಸ್ತಂಥ ಮೆಡಿಸನ್ನು ಕ್ಯಾನ್ಸರ್ ತಿರುಗಿಬಿಟ್ಟಿದೆ ಇವತ್ತು. ಮತ್ತು ಆ ಹುಡುಗಿ ನೋವು ತಾಳಲಾರ್ದೆ ಅವ್ರು ಕುಡಿಸ್ತಂಥ ಮೆಡಿಸನ್ನು ಸಿಕ್ಕಾಬಟ್ಟೆ ಕರುಳು ನೋವು, ಹೊಟ್ಟೆ ನೋವು ತಡ್ಕೊಳಕ್ಕಾಗದೆ ಹತ್ಕೊಂಡು ಒಂದು ಮೆಸೇಜನ್ನು ಮಾಡಿದೆ, ನನಗೆ ದಯವಿಟ್ಟು ಬಂದು ಯಾರಾದರೂ ಬಂದು ನನಗೆ ವಿಷಾನ ಕೊಟ್ಬಿಡಿ, ನನ್ನ ಕೈಲಿ ಹೊಟ್ಟೆ ನೋವು ತಡ್ಕೊಳಕ್ಕಾಗ್ತಿಲ್ಲ, ನಾನು ಸತ್ತೋಗ್ಬಿಡ್ತೀನಿ, ಇಲ್ಲ ದಯವಿಟ್ಟು ಇವರಿಂದ ನನಗೆ ಮುಕ್ತಿ ಕೊಡಿಸಿ, ನನ್ನ ಕಾಪಾಡಿ, ನನಗೆ ಕೂಡಾಕ್ಬಿಡ್ತಾರೆ, ನನಗೆ ನನ್ನ ಕೈಲಿ ನಡೆಯೋಕ್ಕಾಗ್ತಿಲ್ಲ, ಆಚೆ ಹೋಗೋಕ್ಕಾಗ್ತಿಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ, ಅತ್ಲಾಗ ನಾನು ಬದುಕಿಸ್ತಾನೂ ಇಲ್ಲ, ಇತ್ಲಾಗ ನನ್ನ ಸಾಯಿಸ್ತಾನೂ ಇಲ್ಲ, ಚಿತ್ರಹಿಂಸೆ ಕೊಡ್ತಾರೆ. ನೋವು ಅಂತ ಹತ್ತಿರ ಅವ್ರ ತಮ್ಮ ಅವ್ರ ತಾಯಿಲ್ಲ ಸೇರಿಕೊಂಡು ನಾಯಿ ಹೊಡೆದಂಗೆ ಹೊಡೆಯೋರಂತೆ. ಅಂತ ಹತ್ಕೊಂಡ್ರು. ಅಕ್ಕಪಕ್ಕ ಮನೆಯವರೆಲ್ಲ ಕೇಳಕ್ಕೆ ಬಂದರೆ ನೀವ್ಯಾರು ಕೇಳೋಕ್ಕೆ ಅಂತ ಅಕ್ಕಪಕ್ಕ ಮನೆಯವ್ರಿಗೇ ಧಮಕಿ ಹಾಕುವಂಥ ಕೆಲಸ ಮಾಡ್ತಿದ್ದ. ಕೊನೆ ನಾವು ಸಂಘಟನೆಯವರೆಲ್ಲ ಬಂದು ಕೇಳಕ್ಕೆ ಬಂದಾಗ ನಮ್ಮನೆ ನಮ್ಮ ತಂಗಿ ಏನಾದ್ರು ನಮ್ಮಕ್ಕ ಏನಾದಾಗ್ತದೆ ನೀವ್ಯಾರು ಕೇಳೋದಕ್ಕೆ ಅನ್ನೋದು ನಮ್ಮನ್ನೇ ಪ್ರಶ್ನೆ ಮಾಡ್ದ. ನೋಡಪ್ಪ, ನಾವು ಪ್ರಶ್ನೆ ನೋಡೋಕೆ ಬಂದಿರೋದು ಮಾನವೀಯತೆ ದೃಷ್ಟಿಯಿಂದ ಒಂದು ಹೆಣ್ಮಗುಗೆ ನ್ಯಾಯ ಸಿಗಲಿ, ಒಂದು ಹೆಣ್ಮಗು ಉಳ್ಕೊಳ್ಳಿ, ಎಷ್ಟು ದಿನ ಬದುಕಿದ್ರಲ್ಲ ಬದುಕಿರಲಿ ಬಿಡಿ ಅಂತ ನಾವು ಅಕ್ಕಿಗೆ ಟ್ರೀಟ್ಮೆಂಟ್ ಕೊಡ್ಸೋಕೆ ಫುಲ್ ಎಲ್ಲ ಡಾಕ್ಟ್ರುಗಳನ್ನೆಲ್ಲ ಕರೆಸ್ಬಿಟ್ಟಿದ್ದೀವಿ, ವಯಸ್ಸಾಳ ಅವ್ರನ್ನ ಮತ್ತು ಡಾಕ್ಟ್ರನ್ನ ಆಂಬುಲೆನ್ಸ್ ಎಲ್ಲ ಕರೆಸಿ ಆಕೆ ಇವತ್ತು ಕಿದ್ವಾಯಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ಪಾಪ ಎಷ್ಟು ದಿನ ಬದುಕಿರ್ದಲ್ಲ ಬದುಕಿರಲಿ ಅಂತ ಮೇಡಮ್. ಹೌದು ಮೇಡಮ್, ನಾವು ಹೆಂಗೆ ಕನೆಕ್ಟ್ ಅಂದರೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋಂಥದ್ದು. ಅವ್ರ ತಮ್ಮ ಉದ್ದೇಶಪೂರ್ವಕವಾಗಿ ಅವ್ರು ಮಾಡಿರೋಂಥ ಕೆಲಸ ಇದು. ಯಾಕಂದರೆ ಅವ್ರ ತಮ್ಮನೂ ಸಹ ITI ಮಾಡಿದ್ದಾನೆ, ಆ ಹುಡುಗಿ ಸಹ ಡಿಗ್ರಿ ಮಾಡಿದ್ದಾಳೆ. ಅದು ಅವ್ರು ಏನು ಮಾಡಿದ್ದಾರೆ, ಕರ್ಕೊಂಡು ಹೋಗ್ತಾ ಇಲ್ಲ, ಅವಳು ಬ್ಯಾಕ್ ಪೇನ್ ಎದ್ದು ನಡೆಯೋಕ್ಕಾಗ್ತಿಲ್ಲ. ಹಾಗಾಗಿ ಅವ್ರು ಅದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಏನು ಮಾಡಿದ್ದಾರೆ, ಈ ರೀತಿಯಾದೊಂದು ಟ್ರೀಟ್ಮೆಂಟ್ ಕೊನೆಗೆ ಆ ಹುಡುಗಿ ಇವತ್ತು ನಾಳೆ ಸ್ಟೇಜ್ ಬಂದಿದೆ ಮೇಡಮ್. ನೋಡಿದ್ರೆ ಒಟ್ಟು ಯತಿರಾಜ್ ನಾಯ್ಡು ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯಾಧ್ಯಕ್ಷ ಮೇಡಮ್. ಬೇರೆ ಯಾವುದೋ ಹೆಣ್ಮಕ್ಳು ಅಲ್ಲ ಮೇಡಮ್, ಸ್ವಂತ ಅಕ್ಕನೇ. ಯಾಕೆ ತಮ್ಮ ಈ ರೀತಿಯಾಗಿ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ ಅವ್ರನ್ನ ನೋಡಿದಾಗ, ಮಾತಾಡಿದಾಗ? ಮೇಡಮ್, ಏನು ಅಂತಂದರೆ ಅವರು ಏನು ಆ ಹುಡುಗಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರೋಂಥ ಹುಡುಗಿ, ವರ್ಕ್ ಮಾಡಿ ಕೆಲ್ಸಕ್ಕೆ ಹೋಗ್ತಿರೋಂಥ ಹುಡುಗಿ. ಆ ಹುಡುಗಿ ತುಂಬ ಚೆನ್ನಾಗಿದ್ದಾಳೆ ನೋಡೋದಕ್ಕೆ. ಆ ಹುಡುಗಿನ ಅವರು ಏನೇ ಒಂದು ಸ್ಟೇಜ್ ಆಗಿದ್ರು ತುಂಬಾ ಜನ್ರೇಷನ್ ತುಂಬಾ ಇಂಪ್ರೂವ್ ಆಗಿದೆ. ಆಲ್ಮೋಸ್ಟ್ ಹಾಸ್ಪಿಟಲಿಗೆಲ್ಲ ಡಾಕ್ಟ್ರುಗಳಿದ್ದಾರೆ. ಯಾರು ಹೇಳಿದರು ಅಂತ ಗೊತ್ತಿಲ್ಲ ಅವನಿಗೆ, ಅವ್ರ ತಮ್ಮಂಗೆ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋದು ಅಂತ ನಮ್ಮ ಅನಿಸಿಕೆ. ಯಾಕೆ ಅವನು ಕರ್ಕೊಂಡು ಬಂದು ಈ ಥರ ಡೋಂಗಿ ಬಾಬಾ ಅವನಲ್ಲಿ ನಾನು ಕೇಳಿದೆ, ಫಸ್ಟ್ ನಾನು ಕೇಳಿದ್ದು, ನೀನು ಡಾಕ್ಟ್ರಾ ಇಲ್ಲ ನೀನೇನಾದರೂ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರೆ ನೀನು ID ಕಾರ್ಡ್ ಕೊಡು, ನೋಡ್ತೀವಿ ನಾವು. ಸುಮ್ಮನೆ ಯಾಕೆ ಈ ಥರ ಎಲ್ಲ ಇದು ಮಾಡ್ತಿದ್ಯಾ ಅಂತಂದರೆ, ನಾವು ಅದನ್ನು ಕ್ವಶನ್ ಮಾಡಿ ಕೇಳಲಿಕ್ಕೆ ಹೋಗಿದ್ದಕ್ಕೆ ಅವನು ಅದನ್ನು ಆಯಿಲೆಲ್ಲ ಚೆಲ್ಲಿಕ್ಕೆ ಹೋದ. ಆಗ ನಮಗೆ ತುಂಬಾ ಡೌಟ್ ಬಂತು, ಚೆಲ್ಲೋದಕ್ಕೆ ಹೋದ, ಅದನ್ನು ಬಾಟ್ಲನ್ನು ತೊಗೊಂಡಿದ್ದೆ ಚೆಲ್ಲೋದಕ್ಕೆ ಹೋದ. ನಾವಾಗ ಅವನ್ನ ಹಿಡಿದು ನಾನು ಹೊಡೆದಿದ್ದೀನಿ. ಯಾಕೆಂದರೆ ಒಂದು ಹೆಣ್ಣಿಗೆ ಈ ಥರ ಆಗಬಾರ್ದು ಮೇಡಮ್. ಯಾವುದೇ ಆಗಲಿ ಅವ್ರ ಫ್ಯಾಮಿಲಿಗೆ ಏನು ಮಾಡಿದಾನೋ, ಮತ್ತು ಆ ಬಾಟಲಲ್ಲೆಲ್ಲ ತಾಯ್ತಾ ಎಲ್ಲ ಹಾಕಿ ಮಾಟ್ಲ ಕುಟ್ಲ ಈ ಥರ ಎಲ್ಲ, ಅವನು ಆಯುರ್ವೇದಿಕ್ ಮೆಡಿಷನ್ ಆಗಿದ್ರೆ ಮೆಡಿಷನ್ ತುಂಬಾ ಇಂಪ್ರೂವ್. ಏನಾದರೂ ಒಂದು ತೊಗೊಂಡು ಬಂದು ನೀವು ಮನೇಲಿ ಮೆಡಿಷನ್ ಕೊಡ್ಸೋದು ಬೇಡ. ಅವನು ಒಳ್ಳೆ ಡಾಕ್ಟ್ರೇ ಆಗಿರಲಿ, ಅವನು ಆಯುರ್ವೇದಿಕ್ ಇದೇ ಆಗಿದ್ರು 4 ಗೋಡೆ ಮಧ್ಯೆನೇ ಇರಲಿ, ಹೊರಗಡೆ ಹೇಳಕ್ಕೆ ಹೋಗ್ಬೇಡಿ. ಮತ್ತು ಅಕ್ಕಪಕ್ಕದವ್ರನ್ನೂ ಮನೆ ಒಳಗಡೆ ಸೇರಿಸ್ತಿರ್ಲಿಲ್ವಂತೆ, ಯಾವಾಗಲೂ ಬಾಗ್ಲು ಹಾಕ್ಕೊಂಡೇ ಇರೋರಂತೆ. ಅವನು ಆ ಥರ ಹೇಳ್ತಿದ್ನಂತೆ ಅವ್ರ ಹತ್ರ, ಯಾವಾಗಲೂ ಬಾಗ್ಲು ಹಾಕ್ಕೊಂಡೇ ಇರಿ, ಯಾರಿಗೂ ಹೇಳಬೇಡಿ, ನಾನು ಬರೋದು ಹೋಗೋದು ಏನೂ ಹೇಳಕ್ಕೆ ಹೋಗಬೇಡಿ ಅಂತ. ನಾವು ನಮ್ಮ ಸಂಘಟನೆಯಿಂದ ತುಂಬ ಸಲ ಬಂದು ನಾವು ಇದು ನೋಡೋದಕ್ಕೆ, ಅವನು ನಮ್ಮ ಒಂದು ಫ್ಯಾಮಿಲಿ ವಿಷಯ ನೀವು ಅದನ್ನು ಮಾತಾಡೋ ಆಗಿಲ್ಲ ಅಂತೆಲ್ಲ ಹೇಳಿ ಕಳಿಸಿದ್ದ. ಇವತ್ತು ಸಹ ಅದೇ ವರ್ತನೆನೇ ಮಾಡ್ದ ಅವನು. ಅವ್ರ ಬ್ರದರು ಸಹ ಇವತ್ತು ಅದೇ ವರ್ತನೆನೇ ಮಾಡಿದರು. ಆ ಹುಡುಗಿನ ನಾವೆಲ್ಲರೂ ಸೇರಿ ನಾವು ಇಲ್ಲಿ ಇರೋವಂಥ ಜನಗಳೆಲ್ಲ ಸಪೋರ್ಟ್ ಮಾಡಿ ಸೇರಿ ಆಂಬುಲೆನ್ಸ್ ಕಳಿಸಿ ನಾವು ಅವ್ರನ್ನ ಕಿದ್ವಾಯಿ ಹಾಸ್ಪಿಟಲಿಗೆ ಕಳಿಸಿದ್ದೀವಿ. ಆ ಹುಡುಗಿ ಎಷ್ಟು ದಿವಸ ಬದುಕಿರುತ್ತೋ ಅಷ್ಟು ದಿವಸ ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೀವಿ ಮೇಡಮ್. ಡೋಂಗಿ ಬಾಬಾ ಕೊಟ್ಟಿರುವಂಥ
ಬಿಸಿಲಿಂದನೇ ಕ್ಯಾನ್ಸರ್ ಬಂದಿರೋದು. ಖಂಡಿತವಾಗ್ಲು ಅದು ಆಯಿಲ್ ನೋಡಿ ಅವ್ನು ನಮಗೆ ಅಷ್ಟು ಇದಾಗ್ತಿರ್ಲಿಲ್ಲ. ಅವ್ನು ಚೆಲ್ಲಿದ್ ನೋಡಿ ನಮಗೆ ತುಂಬಾನೇ ಡೌಟ್ ಬಂತು. ಅವ್ನು ಚೆಲ್ಲಿಲ್ಲ ಅಂದಿದ್ದಿದ್ರೆ ನೋಡಿ ಸರ್ದು ಅದು ವಿಡಿಯೋ ಮಾಡಿ ಸರ್ ಆ ಥರ ಅವನು ಚೆಲ್ಲಿಲ್ಲ ಅಂದಿದ್ರೆ ನಮ್ಗೆ ಅಷ್ಟು ಐಡಿಯಾ ಇರ್ತಿರ್ಲಿಲ್ಲ. ಮೇ ಬಿ ಅವನು ಅದನ್ನು ಚೆಲ್ದ, ಅವ್ನು ಭಯಕ್ಕೋಸ್ಕರ ಅದನ್ನು ಚೆಲ್ದ. ಆಗ ತುಂಬಾ ಕೋಪ ಬಂತು ನಮಗೆ. ಒಂದು ಹೆಣ್ಮಗುನ ಈ ಥರ ಸಿಚುವೇಶನಲ್ಲಿ ನಿಲ್ಲಿಸಿದ್ಯಾ ಅಂತಂದರೆ ನಿನಗೆ ತಾಯಿ ತಂದೆ ಅಕ್ಕ ತಂಗಿ ಯಾರೂ ಇಲ್ವಾ ನಿನಗೆ ಅಂತ ಕೇಳಿದಾಗ ಅವ್ನು ನಮ್ಮನ್ನು ಕ್ವಶನ್ ಮಾಡ್ಲಿಕ್ಕೆ ಕೇಳ್ದ. ಅವ್ನು ಕ್ವಶನ್ ಮಾಡಿದ ತಕ್ಷಣ ನಾವು ಅದಕ್ಕೆ ಆನ್ಸರ್ ಮಾಡಿದ್ದೀವಿ, ಎಲ್ಲ ಸೇರಿ ಮಾಡಿ. ಎಷ್ಟು ದಿನ ಆಯ್ತು ನೀವು ಎಷ್ಟು ದಿನ ಇಲ್ಲಿ ಬಂದು ನೋಡ್ಕೊಂಡು ಹೋದ್ರಿ? ಇವತ್ತೇ ಗೊತ್ತಾಗಿದೆ? ಇಲ್ಲ ನಾವೊಂದು 2 ಸಲ ಬಂದಿದ್ದೀವಲ್ಲ ಸರ್, ಒಂದು 2 ಟೈಮ್ಸ್ ಬಂದಿದ್ದೀವಿ. ಏನ್ ಮಾಡ್ತಾ ಇದ್ದೀರಿ ಈಗ? ಅವರು ಅದನ್ನೇ ಹೇಳೋದು, ನಮ್ಮನೆ ಫ್ಯಾಮಿಲಿ ವಿಷಯ ನಿಮಗೆ ಯಾಕೆ, ನಮ್ಮ ಫ್ಯಾಮಿಲಿ ನಾವು ನೋಡ್ಕೊಳ್ತೀವಿ ಹಾಗೇನೇ ಇದ್ರು. ಇದು ಬಂದು ಹೋಗ್ತಿರೋದೆಲ್ಲ ನಮಗೆ ಪಾಪ ನಾವು ಇಷ್ಟು ದಿನ ನಾವು ಆ್ಯಕ್ಷನ್ ತೊಗೊಂಡಿರಲಿಲ್ಲ. ಯಾಕೆಂದರೆ ಕಾನೂನು ಪ್ರಕಾರವಾಗಿ ತೊಗೋಬೇಕು ಅಂದ್ಬಿಟ್ಟು ಇಷ್ಟು ದಿವಸ ನಾವು ಆ್ಯಕ್ಷನ್ ತೊಗೊಂಡಿರಲಿಲ್ಲ. ನಮಗೆ ಆ ಹುಡುಗಿ ಮೆಸೇಜ್ ಮಾಡೋದನ್ನ ನಾವು ಕಾಯ್ತಿದ್ವಿ. ಪಾಪ ಆ ಹುಡುಗಿಗೆ ಎದ್ದು ನಡಿಲಿಕ್ಕೂ ಸಹ ಆಗಲ್ಲ ಅಂಥ ಪೇಷಂಟು ಒಂದು ಮೊಬೈಲ್ ತೊಗೊಂಡು ಅವಳು ಟೈಪ್ ಮಾಡಿದ್ದಾಳೆ ಅಂದರೆ ನಮಗೆ ತುಂಬಾ ಹೊಟ್ಟೆ ಉರಿತು ಮೇಡಮ್. ನಾವೆಲ್ಲ ಅದಕ್ಕೆ ಬಂದಿದ್ದೀವಿ. ಮೇಡಮ್ ಅವನು ಬಾಬಾ ಹೇಗೆ ಸಿಕ್ಕಿದ ಮೇಡಮ್ ನಿಮಗೆ? ಬಾಬನ ನಾವು ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಹೇಳಿ ಕರೆಸ್ಕೊಂಡಿದ್ದು ನಾವು. ನಮ್ಮ ಅಜ್ಜಿಗೆ ಹುಷಾರಿಲ್ಲ, ನಮ್ಮ ಅಜ್ಜಿ ಹತ್ರ ತುಂಬ ಆಸ್ತಿ ಇದೆ, ಬನ್ನಿ ಅವ್ರನ್ನ ಕ್ಯೂರ್ ಮಾಡಿಕೊಡಿ ಅಂತ ಹೇಳಿ ಅವ್ರನ್ನ ನೈಸ್ ಮಾಡಿ ನಾವು ಕರೆಸ್ಕೊಂಡು ಇವತ್ತು ಅವನು ಹಿಡಿದಿಟ್ಟಿದ್ದೀವಿ. ಅವನು ಹೇಳ್ತಿರೋದು ಯಾರಿಗೂ ಹೇಳಬಾರ್ದು, ನಾನಿಲ್ಲಿದ್ದೀನಿ, ನಾನು ಬರ್ತಿದ್ದೀನಿ, ನಾನು ಮೆಡಿಷನ್ ಮಾಡ್ತಿದ್ದೀನಿ ಅಂತ ಯಾರಿಗೂ ಹೇಳಬಾರ್ದು. ಏನಿದೆ ಅನ್ನೋದು ಗೊತ್ತಿಲ್ಲ ಮೇಡಮ್, ಅದು ಅವರಿಗೆ ಅರ್ಥ ಆಗ್ಬೇಕಷ್ಟೇ. ಯಾಕಂದರೆ ನಾವು ಅವ್ರ ಮನೇಲಿ ಇರಲ್ಲ, ನಾವು ಹೊರಗಡೆ ಇರ್ತೀವಿ. ಅಕ್ಕಪಕ್ಕದವ್ರನ್ನ ಮಾತಾಡೋಕ್ಕೂ ಸಹ ಅವ್ರು ಕೊಡ್ತಿರ್ಲಿಲ್ಲ. ಅಕ್ಕಪಕ್ಕದವರು ಇವನು ಹೇಳ್ತಿದ್ನಂತೆ ಪಕ್ಕದ ಮನೆ ಹುಡುಗಿಗೆ ಮಾಡಿಸಿದಾಳೆ ಅವಳು ನಿಮ್ಮನ್ನ, ಅದಕ್ಕೆ ನಾನು ತೆಗಿತಿದ್ದೀನಿ ಅಂತ ಹೇಳ್ತಿದ್ದಾಳಂತೆ ಪಾಪ ಆ ಹುಡುಗಿಗೆ. ಆ ಥರ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಈಚೆಗೆ ಬಿಡ್ದಿರಂಗೆ ಮಾಡಿದ್ದಾರೆ ಮೇಡಮ್. ಇದಕ್ಕೆ ನೀವು ಖಂಡಿತ ನ್ಯಾಯ ಕೊಡಿಸ್ಬೇಕು. ಕಳಿಸಿ ನಮ್ಮ ಅಮ್ಮನ ಫೋಟೋ ಕಳಿಸಿ ನಾವು ಅವನ್ನ ಇವತ್ತು ಹಿಡಿದಿದ್ದೀವಿ ಮೇಡಮ್. ಹೇಮಲತಾ ಜೆ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.